ಆತ್ಮೀಯರೇ, ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತರಿಗೆ ಹಾಗೂ ನಮ್ಮ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ನವಲಗುಂದ ನಗರದಲ್ಲಿ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಉತ್ಸವವು ದಿನಾಂಕ 21/3/2024ರಿಂದ 26/3/2024ರವರೆಗೆ ಬಹು ವಿಜೃಂಭಣೆಯಿಂದ ಕಾಮದೇವರ ದರ್ಶನವು ಲಭ್ಯವಾಯಿತು. ತಾವೆಲ್ಲ ಆಗಮಿಸಿ ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಹಾಗೂ ತಮ್ಮ ಬೇಡಿಕೆಗಳು ಈಡೇರಿದ್ದರೆ ಹರಕೆಗಳನ್ನು ಒಪ್ಪಿಸಿ ಸಂತೋಷದಿಂದ ತಮ್ಮ ಊರಿಗೆ ಹೋಗಿದ್ದೀರಿ ಮತ್ತು ಒಯ್ದ ಎಲ್ಲ ಸಂಕೇತಗಳನ್ನು ದೇವರ ಹೆಸರ ಮೇಲೆ ಪೂಜೆ ಮಾಡುತ್ತಿರುವಿರೆಂದು ಭಾವಿಸುತ್ತಾ, ಈಗ ಮತ್ತೆ ಯುಗಾದಿ ಪಾಡ್ಯದಂದು ಯುಗಾದಿಯ ಪ್ರತಿಪದೆಯಂದು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಮರುಹುಟ್ಟು ಪಡೆಯುತ್ತಾನೆ. ಆ ಮರುಹುಟ್ಟು ಪಡೆಯುವುದರ ಸಂಕೇತವಾಗಿ ದಿನಾಂಕ 9/4/2024ರಂದು ಯುಗಾದಿ ಪಾಡ್ಯದಂದು ಕಾಮಣ್ಣ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲ್ಪಡುವುದು. ತಾವೆಲ್ಲ ಈ ಒಂದು ದೇವರ ದರ್ಶನವನ್ನು ಪಡೆದುಕೊಂಡು ಯಾರು ಯಾರಿಗೆ ಹೋಳಿ ಹುಣ್ಣಿಮೆಯ ಉತ್ಸವದಲ್ಲಿ ಬರಲು ಆಗಿಲ್ವೋ ಹಾಗೂ ಹರಕೆಗಳನ್ನು ತೀರಿಸಲು ಆಗಿಲ್ವೋ ಅವರೆಲ್ಲ ಈಗ ಮತ್ತೆ ಯುಗಾದಿಯ ಪಾಡ್ಯದಂದು ಅಂದರೆ 9ನೇ ಮಂಗಳವಾರ ದಿವಸ ತಾವೆಲ್ಲರೂ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನವನ್ನು ಪಡೆದುಕೊಂಡು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಹರಕೆಗಳನ್ನು ಒಪ್ಪಿಸಿಕೊಂಡು ಹೋಗಬಹುದಾಗಿದೆ. ಈಗ ಮತ್ತೆ ನಾವು ಈ ಯುಗಾದಿಯನ್ನು ಹೊರತುಪಡಿಸಿದರೆ ಮತ್ತೆ ಹೋಳಿ ಹುಣ್ಣಿಮೆಯ ಉತ್ಸವಕ್ಕೆ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಪ್ರತಿಷ್ಠಾಪನೆಯಾಗುತ್ತಾನೆ. ಅದಕ್ಕೆ ತಾವೆಲ್ಲ ಗಮನಿಸಬೇಕು. ಈ ದಿನಾಂಕ 9/4/2024 ಮಂಗಳವಾರ ಯುಗಾದಿ ಪಾಡ್ಯದಂದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಪ್ರತಿಷ್ಠಾಪಿಸಲ್ಪಡುತ್ತಾನೆಂತೆ ತಿಳಿಸಲು ನಮಗೆ ಹರ್ಷವೆನಿಸುತ್ತದೆ. ಈ ಒಂದು ಸದುಪಯೋಗವನ್ನು ಭಕ್ತರು ಸದುಪಯೋಗಪಡಿಸಿಕೊಂಡು ತಮ್ಮ ಹರಕೆಗಳನ್ನು ಒಪ್ಪಿಸುವುದಾಗಲಿ ಬೇಡಿಕೆಗಳನ್ನು ಬೇಡಿಕೊಳ್ಳುವುದಾಗಲಿ ಮಾಡಿಕೊಳ್ಳಬೇಕಾಗಿ ವಿನಂತಿ. ಹಾಗೆ ಅಂದಿನ ದಿನವೂ ಸಹ ಎಲ್ಲ ಕಾಮದೇವರ ಸಂಕೇತಗಳನ್ನು ಕೊಡಲಾಗುವುದು. ಭಾಳಷ್ಟು ಭಕ್ತರು ಅಂದು ಸಂಕೇತಗಳನ್ನು ಕೊಡುತ್ತಾರೋ ಇಲ್ಲವೋ ಅಂತೇಳಿ ಕೇಳಿದ್ದೀರಿ. ಹಾಗೇನಿಲ್ಲ, ಆ ದಿವಸವೂ ಸಹ ಎಲ್ಲ ಸಂಕೇತಗಳನ್ನು ಭಕ್ತರಿಗೆ ಮುಟ್ಟಿಸಲಾಗುವುದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ದೇವರ ಒಂದು ಹೆಚ್ಚಿನ ವಿಷಯಕ್ಕಾಗಿ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಒಂದು ಕೈಪಿಡಿಯನ್ನು ಮಾಡಲಾಗಿದೆ. ತಾವು ಆ ಕೈಪಿಡಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿ. ಜೊತೆಗೆ ಈ ದೇವರ ಒಂದು ಭಕ್ತಿಗೀತೆಗಳು ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿವೆ. ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಕಾಮಣ್ಣನ ಹಾಡುಗಳು ಸಿಗುತ್ತವೆ. ತಾವೆಲ್ಲ ವೀಕ್ಷಿಸಬೇಕಾಗಿ ವಿನಂತಿಸಿಕೊಂಡು ತಮಗೆಲ್ಲ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ.